ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. 30ನೇ ಪದ್ಯ. ಬಲಿಯ ಬಂಧಿಸಿ ಮೊರೆಯಿಡುವ ಸತಿಗೊಲಿದು ಅಕ್ಷಯವಿತ್ತು ಕರುಣದಿ ಮೊಲೆಯನುಣಿಸಿದ ಬಾಲಿಕೆಯ ಪಿಡಿದ ಸುವನ ಅಪಹರಿಸಿ ಶಿಲೆಯ ಸತಿಯಳ ಮಾಡಿ ತ್ರಿಪುರರ ಲಲನೆಯರ ವ್ರತಗೆಡಿಸಿ ಗೋದಿ ಕೂಡಿದ ಕೆಲಸ ಉತ್ತಮವಾಯಿತು ರಕ್ಷಿಸು ನಮ್ಮ ನನವರತ. ಎಷ್ಟು ಚಂದ ಇದೆ ನೋಡಿ ಪದ. ಹಿಂದೆ ಬಂದಿತ್ತು. ಬ್ರಹ್ಮ ರುದ್ರ ಇವರ ವರಗಳನ್ನೆಲ್ಲ ಪಡೆದು ದೈತ್ಯರು ದೇವತೆಗಳ ವಿರೋಧವನ್ನೇ ಮಾಡ್ತಾ ಇದ್ದಾರೆ. ಹಾಗಿದ್ರೂ ಪರಮಾತ್ಮ ಅವರಿಗೆ ಉತ್ತಮ ಪದವಿಯನ್ನೇ ಕೊಡ್ತಾನೆ ಹಾಗೆ ಅಂತ. ಅದಕ್ಕೆ ಬಲಿಚಕ್ರವರ್ತಿಯನ್ನೇ ಉದಾಹರಣೆಯಾಗಿ ಹಿಂದೆ ತೋರಿಸಿದರು. ಬಲಿಚಕ್ರವರ್ತಿ ಮತ್ತು ಬಾಣಾಸುರ ಇವರ ವಿಚಾರವೆಲ್ಲ ಬಂದಿತ್ತು. ಇನ್ನು ಹೇಳ್ತಾರೆ, ಬಲಿಯನ್ನು ಬಂಧಿಸಿ ಅಂದ್ರೆ ಬಲಿಯನ್ನ ಬಂಧನದಲ್ಲಿ ಇಟ್ಟು ಅಂತ ಅರ್ಥ. ಪರಮಾತ್ಮ ಏನ್ ಮಾಡಿದ, ಮೂರನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಕೇಳಿದಾಗ ಒಂದು ಹೆಜ್ಜೆಯಿಂದ ಇಡೀ ಆಕಾಶ, ಒಂದು ಹೆಜ್ಜೆಯಿಂದ ಇಡೀ ಭೂಮಿ, ಮೂರನೇ ಹೆಜ್ಜೆ ಇಡೋದಕ್ಕೆ ಜಾಗನೇ ಇಲ್ಲ. ಹಾಗಿರುವಾಗ ಎಲ್ಲಿಡಬೇಕು ಅಂತ ಹೇಳಿದಾಗ ಆಗ ಪರಮಾತ್ಮ ಅವನನ್ನ ಬಂಧನ ಮಾಡ್ತಾನೆ. ಮಾತಿನಿಂದಲೂ ಬಂಧನ ಮಾಡ್ತಾನೆ, ಹಗ್ಗದಿಂದಲೂ ಬಂಧನ ಮಾಡ್ತಾನೆ. ಹಾಗೆ ಅದನ್ನ ಭಾಗವತದಲ್ಲಿ ಹಾಗಿದೆ. ಅದನ್ನ ಗುರುಗಳು ಸ್ಮರಿಸ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಪರಮಾತ್ಮ ಮಾಡಿದ್ದು ಸರಿಯಾ ಅಂತ ಕೆಲವರು ಆಕ್ಷೇಪ ಮಾಡೋದುಂಟು. ಅಲ್ಲ, ಎಷ್ಟು ಒಳ್ಳೆ ಬುದ್ಧಿಯಿಂದ ಬಲಿಚಕ್ರವರ್ತಿ ದಾನ ಮಾಡಿದ್ದು. ಮೋಸ ಮಾಡಿದ್ದು ಯಾರು? ದೇವರು. ಸಣ್ಣ ಪಾದದಿಂದ ಬಂದು ಮಾಡಿ 3 ಹೆಜ್ಜೆ ಅಂತ ಕೇಳಿ ಬೆಳೆದು ಬಿಟ್ಟು ತಗೊಳ್ಳೋದಾ ಹಾಗೆ ಅಂತ ಕೆಲವರು ಆಕ್ಷೇಪ ಮಾಡೋದುಂಟು. ಬಲಿಯ ಬಂಧಿಸಿ, ಅದಕ್ಕೆ ಹೇಳಿದ್ರು ಗುರುಗಳು, ಬಲಿಯನ್ನು ಬಂಧನೆ ಮಾಡೋದಕ್ಕಾಗಿ ಹಂಗ ಮಾಡಿದ್ದು ಹಾಗೆ. ಬಲಿಯ ಬಂಧಿಸಿ ಅಂದ್ರೆ ಪರಮಾತ್ಮನ ಸಂಕಲ್ಪವನ್ನ ಅರಿತು ನಾವು ನಡ್ಕೋಬೇಕು ಎಂಬ ಒಂದು ವಿಚಾರವನ್ನ ವಾಮನಾವತಾರದಲ್ಲಿ ಪರಮಾತ್ಮ ಎತ್ತಿ ತೋರಿಸ್ತಾನೆ. ನನ್ನ ಆಜ್ಞೆ ತಕ್ಕಂತೆ ನಡ್ಕೊಂಡ್ರೇನೆ ನಿಮಗೆ ಒಳ್ಳೇದಾಗ್ತದೆ, ನನ್ನ ಆಜ್ಞೆಯನ್ನ, ನನ್ನ ಇಚ್ಛೆಯನ್ನ ಮೀರಿದರೆ ನಿಮಗೆ ಒಳ್ಳೇದಾಗೋದಿಲ್ಲ ಹಾಗೆಂಬ ಅದಕ್ಕೆ ಬಲಿಯ ನಿದರ್ಶನ. ಪರಮಾತ್ಮನ ಇಚ್ಛೆ ಏನಿತ್ತು? ಈ ಮನ್ವಂತರದ ಅಧಿಪತಿ ದೇವೇಂದ್ರ ಪದವಿಯಲ್ಲಿ ಅವನೇ ಪುರಂದರನೇ ಇರಬೇಕು ಹಾಗೆ ಅಂತ ಇತ್ತು. ಅದರಿಂದ ಬಲಿಚಕ್ರವರ್ತಿ ಪರಮಾತ್ಮನ ಇಚ್ಛೆಯನ್ನು ಮೀರಿ ತಾನು ದೇವೇಂದ್ರ ಪದವಿಯಲ್ಲಿ ಕೂಡಬೇಕು ಅಂತ, ಇಂದ್ರ ಪದವಿಯಲ್ಲಿ ಕೂಡಬೇಕು ಅಂತ ದೇವೇಂದ್ರ ಪುರಂದರನನ್ನು ಓಡಿಸಿದ ಹಾಗೆ ಅಂತ. ಪುರಂದರ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ. ಇದರಿಂದ ನಮಗೆ ಬಂಧನ, ನಾವು ಬಂಧನದಲ್ಲಿ ಇದ್ದೀವಿ, ದೇವರು ನಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದಾನೆ. ಯಾಕೆ ಹಾಗೆಂದ್ರೆ ಇದೇ ದೇವರ ಇಚ್ಛೆಯನ್ನು ಮೀರಿ ನಡೆಯೋದಕ್ಕೆ ಹೀಗಿರೋದು. ಬಂಧನದಲ್ಲಿ ದೇವರು ಇಡೋದು ಅದಕ್ಕೆ. ದೇವರ ಇಚ್ಛೆಯನ್ನ ಮೀರಿ ನಡೀಬಾರ್ದು. ಅಲ್ಲ, ದೇವರ ಇಚ್ಛೆ ನಮಗೆ ಹೆಂಗ್ ಗೊತ್ತು ಹಾಗೆ ಅಂತ ಕೇಳ್ಬೋದು. ದೇವರ ಇಚ್ಛೆ ಅದಕ್ಕೆ ದೇವರು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾನೆ. ಶಾಸ್ತ್ರಗಳು, ವೇದಗಳು, ಇತಿಹಾಸ, ಪುರಾಣಗಳು ಎಲ್ಲ ಪರಮಾತ್ಮನ ಆಜ್ಞೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳ್ತಾರೆ. ಆ ಆಜ್ಞೆಯನ್ನು ಮೀರಿ ನಾವು ಎಲ್ಲಿ ತನಕ ನಡೀತೀವಿ, ಕಾಯೇನ ವಾಚ ಮನಸ, ಅಲ್ಲಿ ತನಕ ಬಂಧನ ತಪ್ಪಿದ್ದಲ್ಲ. ಹಿಂದೆ ಏನ್ ಮಾಡ್ಬೇಕು? ಹರಿವಾಯು ಗುರುಗಳ ಮಾತನ್ನ ಎಂದಿಗೂ ಮೀರಬಾರದು. ಅದರಿಂದ ಗುರುಗಳು ಹೇಳ್ತಾರೆ, ಯದ್ಯಪಿ ಬಲಿ ಚಕ್ರವರ್ತಿ ಕೇಸಲ್ಲೂ ಅದೇ ಆಯ್ತು ನೋಡಿ. ಗುರುಗಳ ಮಾತನ್ನು ಕೇಳಿ ಅವನು ಮಾಡಿದ್ದು. ನೀವು ಏನ್ ಹೇಳ್ತೀರಾ? ನೀವು ಗುರುಗಳ ಮಾತು ಕೇಳಿ ತಾನೇ ಅವನು ಮಾಡಿದ್ದು ಬಲಿ ಚಕ್ರವರ್ತಿ. ಕೊನೆಯಲ್ಲಿ
ಯದ್ಯಪಿ ಗುರುಗಳ ಮಾತನ್ನು ಕೇಳಿಲ್ಲ, ಅವನು ಕೊಡಬೇಡ ಅಂತ ಇವನು ವಿಷ್ಣು 3 ಹೆಜ್ಜೆ ಅಂತ ಕೇಳಿ 3 ಲೋಕವನ್ನ ಅಪಹರಿಸ್ತಾನೆ, ಕೊಡಬೇಡ ಅಂತ ಹೇಳಿದ್ರು ಕೂಡ ಗುರುಗಳ ಮಾತನ್ನು ಮೀರಿ ಕೊಟ್ಟ. ಆ ಸಂದರ್ಭದಲ್ಲಿ ಗುರುಗಳ ಮಾತು ಕೇಳಿಲ್ಲ. ಆದರೆ ಮೊದಲಿಂದ ಅವನು ಏನ್ ಮಾಡಿದ್ದು, ಅಷ್ಟು ಇಂದ್ರನನ್ನ ಯುದ್ಧದಲ್ಲಿ ಗೆಲ್ಲುವ ಬಲ ಬರಬೇಕು ಅಂದ್ರೆ ಅದು ಗುರುಗಳ ಅನುಗ್ರಹ ಅವನಿಗೆ, ಬಲಿಚಕ್ರವರ್ತಿಗೆ. ಅಲ್ಲಿ ತನಕ ಗುರುಗಳನ್ನ ಕೊಂಡಾಡುತ್ತಾ ಬಂದವನು ಅವನು, ಅದರಿಂದಲೇ ಅಷ್ಟು ಬಲವನ್ನ ಪಡೆದ. ಕೊನೆಯಲ್ಲಿ ಕೇಳಿಲ್ಲ, ಹೌದು. ಆದರೆ ಅವನು ಕೇಳದೇ ಇದ್ದದ್ದು ಒಳ್ಳೇದಾಯ್ತು. ಆ ಗುರುಗಳ ಮಾತನ್ನ ಯಾವಾಗ ಕೇಳಬೇಕು, ಗುರುಗಳ ಮಾತನ್ನ ಯಾವ್ದು ಕೇಳಬಾರದು, ಇದು ಒಂದು ಕನ್ಫ್ಯೂಷನ್ ಇಲ್ಲಿ ಬರ್ತದೆ ಈ ಒಂದು ಕಥೆಯ ಪ್ರಸಂಗದಲ್ಲಿ. ಗುರುಗಳ ಮಾತು ಕೇಳಬೇಕು ಕೇಳಬಾರದು, ಗುರುಗಳ ಮಾತು ಮೊದಲೆಲ್ಲ ಕೇಳ್ತಾ ಇದ್ದ ಬಲಿ. ಆ ಕೊನೆ ವಾಮನ ಅವತಾರ ಆಗಿ ಇನ್ನೇನು ದಾನ ಕೊಡಬೇಕು ಅಂದಾಗ ಶುಕ್ರಾಚಾರ್ಯರು ತಡೀತಾರೆ, ಆದ್ರೂ ಕೇಳಿಲ್ಲ ಅವನು. ಬೃಹಸ್ಪತಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ ದೇವೇಂದ್ರನಿಗೆ, ದೇವೇಂದ್ರ ಹೆದರಬೇಡ, ಈಗ ಅವನನ್ನ ಏನು ಮಾಡಕ್ಕಾಗೋದಿಲ್ಲ, ಆ ಬಲಿಚಕ್ರವರ್ತಿಯನ್ನ. ಗುರುಗಳ ಸಂಪೂರ್ಣ ಅನುಗ್ರಹ ಇದೆ, ಅದರಿಂದ ನೀನು ಸ್ವರ್ಗವನ್ನು ಖಾಲಿ ಮಾಡಿಬಿಡು. ಒಂದು ಕ್ಷಣದಲ್ಲಿ, ಅಂದ್ರೆ ಕೆಲವು ದಿವಸಗಳು ಆದ ಬಳಿಕ ಅದೇ ಗುರುಗಳ ಶಾಪವನ್ನ ಅವನು ಪಡೀತಾನೆ, ಆಗ ನಿನಗೆ ಸಿಗ್ತದೆ, ಅಲ್ಲಿ ತನಕ ನೀನು ಸುಮ್ಮನೆ ಇರು ಅಂತ ಅಡ್ವೈಸ್ ಮಾಡ್ತಾರೆ ಬೃಹಸ್ಪತಿ ಆಚಾರ್ಯ. ಅದ್ರ ತಕ್ಕಂತೆ ದೇವೇಂದ್ರ ಮಾಡಿದ. ನೋಡಿ, ದೇವೇಂದ್ರ ಮಾಡಿದ್ದು ಏನೋ ಗುರುಗಳನ್ನ ನಂಬಿ ನಡೆದದ್ದು. ಬಲಿಚಕ್ರವರ್ತಿಯೂ ಗುರುಗಳನ್ನ ನಂಬಿದ, ದೇವೇಂದ್ರನು ಗುರುಗಳನ್ನ ನಂಬಿದ. ಅದರಿಂದ ಹರಿವಾಯು ಗುರುಗಳನ್ನ ನಂಬಬೇಕು ನಂಬಬಾರದೋ ಹಾಗೆ ಅಂತ ಒಂದು ಪ್ರಶ್ನೆ. ಬಲಿಚಕ್ರವರ್ತಿ ಕೊನೆಯಲ್ಲಿ ನಂಬಿಲ್ಲ, ಆದ್ರೆ ನಂಬದೇ ಇದ್ದದ್ರಿಂದ ಏನಾಯ್ತು ಅವನಿಗೆ, ಪರಮಾತ್ಮ ಅವನ ಸುತರ ಲೋಕದಲ್ಲಿ ಪ್ರತಿ ಸ್ವರ್ಗವನ್ನ ನಿರ್ಮಾಣ ಮಾಡಿ ಅಲ್ಲಿಗೆ ಇಡ್ತಾನೆ. ಪ್ರತಿಯಾದ ಒಂದು ಸ್ವರ್ಗ. ಇದು ಯಾವುದರ ಪ್ರಭಾವ? ಇದು ಗುರುಗಳ ಮಾತು ಕೇಳದೇ ಇದ್ದದರ ಪ್ರಭಾವ. ಪ್ರತಿ ಸ್ವರ್ಗವನ್ನ ನಿರ್ಮಾಣ ಮಾಡಿ ತಾನೇ ತ್ರಿವಿಕ್ರಮ ರೂಪದಿಂದ ಆ ಬಲಿಚಕ್ರವರ್ತಿಯ ಅರಮನೆಯಲ್ಲಿ ದ್ವಾರಪಾಲಕನಾಗಿ ತಾನೇ ಇದ್ದಾನೆ. ಹೇಗೆ ಜೈ ವಿಜಯರ ಕತೆ ಕೇಳ್ತೀವಿ ನಾವು, ದೇವರು ನೋಡಿ ದಾನ ತೆಗೆದುಕೊಂಡದ್ದಕ್ಕೆ ತಾನೇ ಮನೆಯ ದ್ವಾರಪಾಲಕನಾಗಿ ಇರ್ತಾನೆ. ರಾವಣ ಬರ್ತಾನೆ ಅಲ್ಲಿಗೆ, ಸುತರ ಲೋಕಕ್ಕೆ ರಾವಣ ಬಂದಾಗ ಒದ್ದು ಓಡಿಸ್ತಾನೆ ತ್ರಿವಿಕ್ರಮ ರೂಪಿ ಪರಮಾತ್ಮ. ದೇವರ ಕರುಣೆ ನೋಡಿ ಇದೆಲ್ಲ. ಹಾಗಿದ್ರೂ ಕೂಡ ಗುರುಗಳು ಹೇಳಿದ್ದ ಎಲ್ಲವನ್ನೂ ನೀವು ಅಂದ್ರೆ ಈ ಗುರುಗಳು ಎಂಬ ಅದು ದೊಡ್ಡ ಒಂದು ಸಂಶಯ ಆಗಿಬಿಟ್ಟಿದೆ. ಯಾರು ಗುರುಗಳು? ಬಲಿಚಕ್ರವರ್ತಿ ಅವರ ಮಾತನ್ನ ಕೇಳಲಿಲ್ಲ, ಅದರಿಂದ ಬಂಧಿತನಾದ. ಅಂತ ಗುರುಗಳ ಮಾತು ಕೇಳಬೇಕೋ ಕೇಳಬಾರ್ದು? ಹಾಗೆಂದ್ರೆ ಅವನು ಕೇಳಿದ್ದಕ್ಕೆ ಒಳ್ಳೇದಾಯ್ತು, ಕೇಳದೇ ಇದ್ದದ್ದಕ್ಕೆ ಒಳ್ಳೇದಾಯ್ತು. ಸುತರಲೋಕಕ್ಕೆ ಹೋದ, ತ್ರಿವಿಕ್ರಮನ ಅನುಗ್ರಹವನ್ನು ಪಡೆದ, ತ್ರಿವಿಕ್ರಮನಿಗೆ ದಾನವನ್ನ ಮಾಡಿದ. ಎಂಥ ಸುಯೋಗ ನೋಡಿ ಇದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ, ಅದಂತೂ ಸತ್ಯ. ಆದರೂ ಕೂಡ ಪರಮಾತ್ಮನಿಗೆ ದಾನ ಮಾಡಿದೆ ಎಂಬ ಒಂದು ಕೀರ್ತಿ ಯಾರಿಗಿದೆ ಹೇಳಿ? ಇಡೀ ಪುರಾಣಗಳನ್ನ ಆಲೋಚನೆ ಮಾಡಿದ್ರೆ ದೇವರು ಯಾಚನೆ ಮಾಡಿದ್ದು ಅಂತ ಎಲ್ಲೂ ಇಲ್ಲವೇ ಇಲ್ಲ. ಆಪ್ತ ಕಾಮ ಪರಮಾತ್ಮ. ಪ್ರಹ್ಲಾದ ಕೇಳಿದ ಅಂತ ಹೇಳಿ ಯಾಚನೆ ಮಾಡಿದ, ಇಲ್ಲದಿದ್ರೆ ಬಲಿಯನ್ನ ನಿಗ್ರಹ ಮಾಡಬಹುದಾಯ್ತು. ಅದು ಇಲ್ಲಿ ತೋರಿಸ್ತಾ ಇದ್ದಾರೆ. ಬಲಿಯ ಬಂಧಿಸಿ ನಿಗ್ರಹ ಮಾಡಿಲ್ಲ ನೋಡಿ. ಯಾಕೆ? ಪ್ರಹ್ಲಾದನ ಮೇಲಿನ ಒಂದು ಕರುಣೆ. ಪ್ರಹ್ಲಾದ ಕೇಳಿದ್ದಕ್ಕೆ ಬಲಿಯ ಬಂಧಿಸಿ ಅಂತ ಹೇಳ್ತಾರೆ. ಬಲಿಯನ್ನ ನಿಗ್ರಹ ಮಾಡಲಿಲ್ಲ ಸ್ವಾಮಿ. ಅವನ ಮೇಲೆ ಅವನು ಸಜ್ಜನನಾದ್ದರಿಂದ, ವಿಷ್ಣು ಭಕ್ತನಾದ್ದರಿಂದ, ವಿಷ್ಣು ಭಕ್ತರು ತಪ್ಪು ಮಾಡ್ತಾರೆ, ಅದರಿಂದ ಅವನನ್ನ ಬಂಧನ ಮಾಡಿದ ಹೊರತು ನಿಗ್ರಹ ಮಾಡಲಿಲ್ಲ. ಹಾಗೆ ಅಂತ ಅನೇಕ ವಿಚಾರಗಳು ಈ ಒಂದು ಪಂಕ್ತಿಯಲ್ಲಿ ಇದೆ. ಬಲಿಯ ಬಂಧಿಸಿ. ಅದರಿಂದ ಗುರುಗಳ ಮಾತನ್ನ ಕೇಳಬೇಕು ಕೇಳಬಾರದು ಅಂದ್ರೆ ಸಿಂಪಲ್ ಇಷ್ಟೇ. ನಮಗೆ ಸ್ವಲ್ಪನಾದ್ರೂ ಶಾಸ್ತ್ರದ ಒಂದು ಪರಿಚಯ ಇರಬೇಕ್ರಿ. ಗುರುಗಳು ಶಾಸ್ತ್ರ ವಿರುದ್ಧ ಸಾಮಾನ್ಯ ಹೇಳೋದಿಲ್ಲ, ತುಂಬಾ ರೇರ್. ಅಂತ ಸಂದರ್ಭದಲ್ಲಿ ಗುರುಗಳ ಮಾತನ್ನ ಕೇಳಬಾರದು ಅಂತಾನೆ ಇದೆ. ಗುರುರ್ನ ಸಸ್ಯಾತ್ ಜನನೀನ ಸಾಸ್ಯಾತ್. ಗುರುಗಳಲ್ಲ, ತಂದೆಯಲ್ಲ, ತಾಯಿ ಅಲ್ಲ,
ಪರಮಾತ್ಮನ ವಿರುದ್ಧ ಮಾಡುವವರು ಅವರು ಆ ಸ್ಥಾನಮಾನಕ್ಕೆ ನಾಲಾಯಕು ಹಾಗೆ ಅಂತ ಭಾಗವತದಲ್ಲಿ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳುವ ಒಂದು ಪ್ರಸಂಗ ಬರುತ್ತದೆ. ಅದರಿಂದ ಗುರುಗಳು ಹೇಳಿದ್ದನ್ನ ನಾವು ಒಂದ್ಸಲ ಯೋಚನೆ ಮಾಡಬೇಕು. ಯಾಕೆ ಗುರುಗಳು ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ವಾಯುದೇವರ ಅಭಿಪ್ರಾಯ ಏನು, ಪರಮಾತ್ಮನ ಅಭಿಪ್ರಾಯ ಏನು, ಎಲ್ಲ ವಿಚಾರ ಮಾಡಿ ನಾವು ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಗುರುಗಳು ಹೇಳಿದ್ರು ಅಂತ ತಕ್ಷಣ ಮಾಡ್ಲಿಕ್ಕೆ ಹೋದ್ರೆ ಬಲಿಚಕ್ರವರ್ತಿ ಮಾಡಿಲ್ಲ ನೋಡಿ ಅಂತ ಪ್ರಸಂಗಗಳು ಸಿಗ್ತದೆ. ತಂದೆಯ ಮಾತನ್ನ ಪ್ರಹ್ಲಾದನು ಕೇಳಲಿಲ್ಲ. ತಂದೆಯ ಮಾತನ್ನ ಯದ್ಯಪಿ ತಂದೆಯ ಮಾತನ್ನ ಕೇಳಬೇಕು ಅಂತ ಇದೆ, ಆದರೆ ತಂದೆಯ ಮಾತನ್ನ ಪ್ರಹ್ಲಾದ ಕೇಳಲಿಲ್ಲ. ಅದರಿಂದಲೇ ನರಸಿಂಹದೇವರ ಅನುಗ್ರಹ ಆಯಿತು. ತಂದೆಯ ಮಾತು ಕೇಳಿದರೆ ತೊಂದರೆ ಆಗ್ತಾ ಇತ್ತು, ಗುರುಗಳ ಮಾತು ಕೇಳಿದರೆ ಬಲಿಚಕ್ರವರ್ತಿಗೆ ದಾನ ಮಾಡ್ತಾ ಇಲ್ಲ, ತೊಂದರೆಗೆ ಒಳಗಾಗ್ತಾ ಇದ್ದ. ಅದರಿಂದ ನಮ್ಮ ಪ್ರಯತ್ನ ಅದು ಎಂದಿಗೂ ಕೂಡ ಹರಿವಾಯು ಗುರುಗಳ ಒಪ್ಪಿಗೆಯಲ್ಲೇ ಇರ್ಬೇಕು. ಅದರಿಂದ ಬರೀ ಗುರುಗಳು ಅಂತ ನಾವು ಹೇಳೋದಿಲ್ಲ, ಹರಿವಾಯು ಗುರುಗಳು ಅಂತಾನೆ ಸೇರಿ ಹೇಳೋದು. ಯಾಕೆ, ಕೆಲವೊಮ್ಮೆ ಗುರುಗಳ ಮಾತು ಹರಿವಾಯುಗಳಿಗೆ ವಿರುದ್ಧವಾಗಿ, ವಾಯುದೇವರ ಮಾತು ಎಂದಿಗೂ ಹರಿಯ ವಿರುದ್ಧ ಇರೋದಿಲ್ಲ. ಹರಿ ತನಗೆ ವಿರುದ್ಧವಾಗಿ ತಾನು ಮಾತಾಡೋದಿಲ್ಲ, ವಾಯುದೇವರ ಮಾತು ಹರಿಯ ವಿರುದ್ಧ ಇರೋದಿಲ್ಲ. ಆದರೆ ಗುರುಗಳ ಮಾತು ಅಂತ ಬಂದಾಗ ಅಸುರಾವೇಶದಿಂದ ಕೆಲವೊಮ್ಮೆ ಗುರುಗಳು ತಪ್ಪಿ ಮಾತಾಡಬಹುದು. ಅನೇಕ ನಿದರ್ಶನಗಳಿದೆ ಇದಕ್ಕೆ. ಆಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷರು ಕೂಡ ಇದೇ ಒಂದು ಸಂದರ್ಭ, ಬ್ರಹ್ಮಸೂತ್ರ ಭಾಷ್ಯವನ್ನ ಓದಿ ಇದು ಸರಿಯಲ್ಲ, ಅದ್ವೈತವೇ ಸರಿ ಹಾಗೆ ಅಂತ ವಾದ ಮಾಡಿದವರು ಅವರು. ಆಚಾರ್ಯರು ಕೂಡ ಅಲ್ಲಿ ಗುರುಗಳ ಮಾತನ್ನು ಹಾಗೆ ತೆಗೆದುಕೊಂಡಿಲ್ಲ. ಸಿಕ್ಕಿದ್ರೆ ನಮಗೆ ಸಿದ್ಧಾಂತನೇ ಸಿಗ್ತಾ ಇಲ್ಲ ನೋಡಿ. ವೇದವ್ಯಾಸರ ಮಾತನ್ನು ಕೇಳಿ ಮಾಡಿದರೆ ಹೊರತು ಅಚ್ಯುತ ಪ್ರೇಕ್ಷರ ಮಾತನ್ನ ಆಚಾರ್ಯರು ಕೇಳಿಲ್ಲ. ಯಾಕೆಂದ್ರೆ ಗೊತ್ತು ಆಚಾರ್ಯರಿಗೆ ಇದು ಸರಿಯಲ್ಲ ಹಾಗೆ ಅಂತ. ಮಾಡಿದರೆ ಏನಾಗ್ತದೆ, ಹರಿವಾಯು ಗುರುಗಳ ಮಾತನ್ನ ವಿರೋಧ ಮಾಡಿದರೆ ನಮಗೆ ಬಂಧನ ತಪ್ಪಿದ್ದಲ್ಲ ಹಾಗೆಂಬ ಒಂದು ವಿಚಾರವನ್ನ ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ಇಲ್ಲಿ ಒಂದು ಸಣ್ಣ